ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಸಹಕಾರಿ ಚುನಾವಣೆಗೆ 5 ಸಹಾಯಕ ಆರ್ಒಗಳ ನೇಮಕ. ಅಮೂಲ್ ವಿಸ್ತರಣೆಗೆ 800 ಕೋಟಿ ರುಗಳ ಯೋಜನೆ. ಭಾರತದ ರಾಷ್ಟ್ರೀಯ ಸಹಕಾರಿ ಒಕ್ಕೂಟದ NCUI ಚುನಾವಣೆಗಳನ್ನು ನಡೆಸಲು ಸಹಕಾರಿ ಚುನಾವಣಾ ಪ್ರಾಧಿಕಾರ CEA 5 ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನೇಮಿಸಿದೆ ಎಂದು ಹೊರಡಿಸಿದ ಆದೇಶದಲ್ಲಿ ತಿಳಿಸಲಾಗಿದೆ. 2026 ಮೇ 7ರಂದು ಈ ಹಿಂದೆ ಸೂಚಿಸಲಾದ ಚುನಾವಣಾ ಕಾರ್ಯಕ್ರಮದ ಪ್ರಕಾರ ಚುನಾವಣಾ ಪ್ರಕ್ರಿಯೆಯನ್ನು ನಡೆಸುವಲ್ಲಿ ಚುನಾವಣಾ ಅಧಿಕಾರಿಗೆ ಸಹಾಯ ಮಾಡಲು ಬಹುರಾಜ್ಯ ಸಹಕಾರ ಸಂಘಗಳ ಕಾಯ್ದೆ 2002 ಮತ್ತು ಸಂಬಂಧಿತ ನಿಯಮಗಳ ನಿಬಂಧನೆಗಳ ಅಡಿಯಲ್ಲಿ ನೇಮಕಾತಿಗಳನ್ನು ಮಾಡಲಾಗಿದೆ. ನೇಮಕಗೊಂಡ ಅಧಿಕಾರಿಗಳಲ್ಲಿ ಸುರೇಶ್ ಕುಮಾರ್ ಸಹಾಯಕ ನೋಂದಣಿದಾರ, ಜೋಸೆಫ್ ಬಾಕ್ಸ್ಲಾ, ಸಂದೀಪ್ ದತ್ತಾ, ಅನಿಲ್ ಕುಮಾರ್ ಮತ್ತು ಸಂಜಯ್ ಝಾ ಸೇರಿದ್ದಾರೆ. ಇವರೆಲ್ಲರೂ ಸಹಕಾರಿ ಸಂಘಗಳ ಆಡಳಿತದಲ್ಲಿ ಉಪ ನೋಂದಣಿದಾರರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. CEA ಚುನಾವಣಾ ಅಧಿಕಾರಿ ಮತ್ತು AROಗಳು ಸಹಕಾರಿ ಚುನಾವಣಾ ಪ್ರಾಧಿಕಾರ ವಿಭಾಗದ ಅಡಿಯಲ್ಲಿ ಸಹಕಾರಿ ಸಂಘಗಳ ಕೇಂದ್ರ ನೋಂದಣಿದಾರರ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾದ ಚುನಾವಣೆಗೆ ಸಂಬಂಧಿಸಿದ ಕೈಪಿಡಿಗಳು ಮತ್ತು ಕಾರ್ಯವಿಧಾನದ ದಾಖಲೆಗಳನ್ನು ಉಲ್ಲೇಖಿಸುವಂತೆ ನಿರ್ದೇಶಿಸಿದೆ. ಪೂರ್ವ ಮತ್ತು ಈಶಾನ್ಯ ಭಾರತದಲ್ಲಿ ತನ್ನ ಅತಿದೊಡ್ಡ ವಿಸ್ತರಣಾ ಅಭಿಯಾನದ ಭಾಗವಾಗಿ ಅಮೂಲ್ ಪಶ್ಚಿಮ ಬಂಗಾಳ ಮತ್ತು ಅಸ್ಸಾಂನಲ್ಲಿ ಸುಮಾರು 800 ಕೋಟಿ ರುಗಳ ಹೂಡಿಕೆ ಮಾಡಲು ಸಜ್ಜಾಗಿದೆ ಎಂದು ವರದಿಯೊಂದು ತಿಳಿಸಿದೆ. ಡೈರಿ ಸಹಕಾರಿ ಸಂಸ್ಥೆಯು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 650 ಕೋಟಿ ರುಗಳ ಅಂದಾಜು ಹೂಡಿಕೆಯೊಂದಿಗೆ ತನ್ನ ಮೊದಲ ಸಂಪೂರ್ಣ ಸ್ವಾಮ್ಯದ ಡೈರಿ ಸಂಸ್ಕರಣಾ ಘಟಕವನ್ನು ಸ್ಥಾಪಿಸಲು ಯೋಚಿಸಿದೆ. ಆದರೆ ಅಸ್ಸಾಂನ ಗೌಹಾಟಿ ಬಳಿ 150 ಕೋಟಿ ರುಗಳ ಯೋಜನೆಯು ಬರಲಿದೆ. 2008ರಲ್ಲಿ ಪಶ್ಚಿಮ ಬಂಗಾಳವನ್ನು ಪ್ರವೇಶಿಸಿದಾಗಿನಿಂದ ಈ ಪ್ರದೇಶದಲ್ಲಿ ಅಮೂಲ್ನ ಬೆಳೆಯುತ್ತಿರುವ ಉಪಸ್ಥಿತಿಯನ್ನು ಈ ವಿಸ್ತರಣೆ ಅನುಸರಿಸುತ್ತಿದೆ. ಈ ಯೋಜನೆಗಳು 2 ರಾಜ್ಯಗಳಲ್ಲಿ ಹಾಲು ಸಂಗ್ರಹಣೆ, ಸಂಸ್ಕರಣಾ ಸಾಮರ್ಥ್ಯ ಮತ್ತು ಮೂಲಸೌಕರ್ಯವನ್ನು ಬಲಪಡಿಸುವ ನಿರೀಕ್ಷೆ ಇದೆ.